ರಾಜ್ಯ ಸಚಿವ ಸಂಪುಟ ಪುನಾರಚನೆ ಆಗಬೇಕು ಅನ್ನುವಂಥ ಚರ್ಚೆ ಹಿಂದಿನಿಂದಲೂ ಕೂಡ ಬರ್ತಾ ಇದೆ. ಸೊ ಈಗ ಬಹುಶಃ ಹೈಕಮಾಂಡ್ ನಾಯಕರು ಕೂಡ ಅದರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದ್ದಾರೆ ಅಂತ ಅನಿಸ್ತಾ ಇದೆ. ಡಿಸೆಂಬರ್ ಇಲ್ಲ ಅಂತಂದರೆ ಜನವರಿಗೆ ಪುನಾರಚನೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರಗಳು ನಡೀತಾ ಇದೆ ಅನ್ನೋದು ಅದರ ಒಂದು ವರದಿ ನಿಮ್ಮ ಮುಂದೆ. ರಾಜ್ಯ ಸಚಿವ ಸಂಪುಟ ಪುನಾರಚನೆ ಕಸರತ್ತು. ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರಯಾಣ. ಹಲವು ದಿನಗಳಿಂದ ಸಂಪುಟ ಪುನಾರಚನೆಯ ವಿಚಾರ ದೊಡ್ಡ ಮಟ್ಟದಲ್ಲಿಯೇ ಚರ್ಚೆ ಆಗ್ತಿದೆ. ಸರ್ಕಾರಕ್ಕೆ 2 ವರ್ಷ ಪೂರ್ಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಕೆಲವು ಸಚಿವರನ್ನ ಕೈಬಿಡುವ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆ. ಸಂಪುಟ ಪುನಾರಚನೆ ಮಾಡಿ ಹೊಸಬರಿಗೆ ಅವಕಾಶ ಮಾಡಿಕೊಡುವ ಪ್ರಯತ್ನಕ್ಕೆ ಮುಂದಾಗಿದೆ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪುನಾರಚನೆಯ ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಪುನಾರಚನೆಗೆ ಮನಸ್ಸು ಮಾಡಿದ್ದು ವರಿಷ್ಠರ ಅನುಮತಿ ಪಡೆಯೋಕೆ ನಿರ್ಧರಿಸಿದ್ದಾರೆ. ಎಐಸಿಸಿ ಕಾರ್ಯಕಾರಿಣಿ ಸಭೆಗಾಗಿ ಗುರುವಾರ ಸಂಜೆ ದೆಹಲಿಗೆ ಪ್ರಯಾಣಿಸುತ್ತಿದ್ದಾರೆ. ಸಭೆಯ ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಹಾಗೂ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿದ್ದಾರೆ. ಈಗಾಗಲೇ ಡಿಸಿಎಂ ಡಿಕೆಶಿ ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು ಇಬ್ಬರು ನಾಯಕರು ಈ ಬಗ್ಗೆ ವರಿಷ್ಠರ ಗ್ರೀನ್ ಸಿಗ್ನಲ್ ಪಡೆಯಲಿದ್ದಾರೆ. ಇದೆ ಪಕ್ಷದಲ್ಲಿ ಚರ್ಚೆ ನಡೀತಾ ಇದ್ದಾರೆ ಅಂತ ಮಾಡಬೇಕಂತ. ಅದು ಯಾವ ಸಾಹಿತ್ಯದಲ್ಲಿ ಮಾಡ್ತಾರೆ, ಅದಕ್ಕೆ ಏನು ಮಾಡ್ದಂಡು ಗೊತ್ತಿಲ್ಲ. ಬದಲಾವಣೆ ಮಾಡಬೇಕು ಸ್ವಲ್ಪ ಮಟ್ಟಿಗೆ ಅಂತ ವರಿಷ್ಠರು, ಕೇಂದ್ರದ ಮತ್ತು ರಾಜ್ಯ ವರಿಷ್ಠರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಬಹುಶಃ ಅದು ಅಧಿವೇಶನ ನಂತರ ಆದರೂ ಆಗ್ಬೋದು. ಇಲ್ಲ ಅದು ನೋಡ್ಬೇಕು, ಅದು ಯಾವ ಮಾನದಂಡ ಇಡ್ತಾರೆ ಅವರು, ಏನು ಅದಕ್ಕೆ ಇಟ್ಟಾರೋ ಅವ್ರಿಗೆ ಗೊತ್ತದು. ಹೆಂಗೆ ಯಾರು ಬದಲಾವಣೆ ಮಾಡಬೇಕು, ಯಾರು ಖಾತೆ ಬದಲಾವಣೆ ಮಾಡ್ಬೇಕಾ, ಒಂದು ವೇಳೆ ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಯಾಕಂದರೆ ಅದು ಗೊತ್ತಿಲ್ಲ ನಮಗೆ, ಯಾವ ಮಾನದಂಡ ಮೇಲೆ ಅದಕ್ಕೆ ಏನು ಇಟ್ಟಿದಂತ ಗೊತ್ತಿಲ್ಲ. ಅದು ಏನಿದ್ರು ವರಿಷ್ಠರಿಗೆ ಬಿಟ್ಟಂಥ ವಿಚಾರ. ಪುನಾರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತಾ ಇಡೀ ಸಂಪುಟವೇ ಬದಲು ಭಾಗಶಃ ಚೇಂಜ್ ಆಗತ್ತಾ? ಉಳಿದ 3.5 ವರ್ಷ ಸರ್ಕಾರ ಸುಭದ್ರವಾಗಿರಬೇಕೆಂಬ ಕಾರಣಕ್ಕೆ ಹೈಕಮಾಂಡ್ ಸಂಪುಟ ಪುನಾರಚನೆಗೆ ಚಿಂತಿಸಿದೆ ಅಂತ ಹೇಳಲಾಗ್ತಿದೆ. ತಮ್ಮದೇ ತಂಡವನ್ನ ರಾಜ್ಯಕ್ಕೆ ಕಳುಹಿಸಿ ಜನರ ಅಭಿಪ್ರಾಯವನ್ನ ಸಂಗ್ರಹಿಸಿದೆ. ಇದನ್ನು ಆಧಾರವಾಗಿಟ್ಟುಕೊಂಡೇ ಸಿಎಂ ಡಿಸಿಎಂ ಜೊತೆ ಚರ್ಚೆ ಮಾಡಲಿದೆ. ಯಾರನ್ನ ಬಿಡಬೇಕು, ಯಾರನ್ನ ಸೇರಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಅನುಮತಿ ನೀಡಲಿದೆ. ಸಂಪುಟವನ್ನ ಪೂರ್ಣ ಪ್ರಮಾಣದಲ್ಲೇ ಕೈ ಬಿಡಬೇಕಾ, ಇಲ್ಲವೇ ಭಾಗಶಃ ಮಾಡಬೇಕೆ ಎಂಬುದನ್ನು ನಿರ್ಧರಿಸಲಿದ್ದಾರೆ. ಬಹುತೇಕ ಭಾಗಶಃ ಪುನಾರಚನೆ ಆಗಬಹುದು. ಸುಮಾರು 8 ರಿಂದ 10 ಮಂದಿಯನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ಮಾಡಿಕೊಡಬಹುದು. ಈಗಿರುವ ಸಚಿವರಲ್ಲಿ ಕೆಲವರ ಖಾತೆಗಳನ್ನ ಬದಲಾವಣೆ ಮಾಡಬಹುದು. ಅಂದ ಹಂಗೆ ಪುನಾರಚನೆ ವೇಳೆ ಯಾರಿಗೆ ಕೋಕ್, ಯಾರಿಗೆ ಲಕ್ ಅನ್ನೋದೇ ಸಸ್ಪೆನ್ಸ್ ವಿಚಾರ. ಯಾಕಂದ್ರೆ ಅಸಮರ್ಥರನ್ನ ಕೈಬಿಟ್ಟು ಹಿರಿಯರಿಗೆ ಸ್ಥಾನ ಕಲ್ಪಿಸುವ ಸಂಭವವಿದೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಕೆಲ ಸಚಿವರ ಖಾತೆಗಳು ಕೂಡ ಬದಲಾಗ್ತವಂತೆ. ಇನ್ನು ನಮಗೆ ಸಿಕ್ಕಿರುವ ಮಾಹಿತಿಯಂತೆ ಕೆ ವೆಂಕಟೇಶ್, ಕೆಎಚ್ ಮುನಿಯಪ್ಪ, ಆರ್ಬಿ ತಿಮ್ಮಾಪುರ, ರಹೀಂ ಖಾನ್, ಭದ್ರಾವತಿಯ ಸಂಗಮೇಶ ಶರಣಬಸಪ್ಪ ದರ್ಶನಾಪುರ, ಡಿ ಸುಧಾಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಬಹುತೇಕ ಸಂಪುಟದಿಂದ ಕೈ ಬಿಡಬಹುದು ಅಂತ ಹೇಳಲಾಗ್ತಿದೆ. ಅವರ ಜಾಗಕ್ಕೆ ಮಳವಳ್ಳಿಯ ನರೇಂದ್ರ ಸ್ವಾಮಿ, ಅಥಣಿಯ ಲಕ್ಷ್ಮಣ ಸವದಿ, ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್, ಜೇವರ್ಗಿಯ ಅಜಯ್ ಸಿಂಗ್, ಧಾರವಾಡದ ಪ್ರಸಾದ್ ಅಬ್ಬಯ್ಯ, ಎಂಎಲ್ಸಿ ಬಿಕೆ ಹರಿಪ್ರಸಾದ್, ಇಲ್ಲವೇ ಸಾಗರ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಅವಕಾಶ ನೀಡುವ ಸಾಧ್ಯತೆ ಇದೆ. ಜೊತೆಗೆ ಸಿಎಂ ಸಲಹೆಗಾರರಾಗಿರುವ ಬಸವರಾಜ ರಾಯರೆಡ್ಡಿ, ವಾಲ್ಮೀಕಿ ಹಗರಣದಲ್ಲಿ ತಲೆದಂಡವಾಗಿ ನಾಗೇಂದ್ರ ಕೂಡ ಸೇರ್ಪಡೆಯಾದರೂ ಆಗಬಹುದು. ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯುವ ತಂತ್ರ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿದೆ ಹೀಗೊಂದು ಚರ್ಚೆ. ಇನ್ನು ಎಡಗೈ ಸಮುದಾಯದ ಪ್ರಭಾವಿ ನಾಯಕ ಕೆಎಚ್ ಮುನಿಯಪ್ಪ ಅವರನ್ನ ಕೈ ಬಿಡುವ ಸಾಧ್ಯತೆ ಇರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಅವರನ್ನ ಕೆಳಗಿಳಿಸಿ ಅವರ ಸ್ಥಾನಕ್ಕೆ ಅವರ ಪುತ್ರಿ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ಗೆ ಸಚಿವ ಸ್ಥಾನ ನೀಡುವ ಸಾಧ್ಯತೆ ಇದೆ. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೈಬಿಟ್ಟು ಅವರ ಜಾಗಕ್ಕೆ ಲಕ್ಷ್ಮಣ ಸವದಿಯವರನ್ನ ಕೂರಿಸೋ ಪ್ಲಾನ್ ಇದೆ. ಇದರಿಂದ ಹೆಬ್ಬಾಳ್ಕರ್ ಅವರ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯನ್ನ ರೂಪಾ ಶಶಿಧರ್ ಅವರಿಗೆ ನೀಡುವುದು ಮಹಿಳೆಗೆ ನ್ಯಾಯ ಕೊಟ್ಟಂತೆಯೂ ಆಗಬೇಕು.
ಮುನಿಯಪ್ಪ ಜಾಗ ಖಾಲಿ ಮಾಡಿಸಿ ದಂತೆಯೂ ಆಗಬೇಕು ಎಂಬ ಲೆಕ್ಕಾಚಾರವಿದೆಯಂತೆ. ನನ್ನ ಸಚಿವ ಸ್ಥಾನ ಕಿತ್ತು ಮುನಿಯಪ್ಪ ಅಸಮಾಧಾನಗೊಳ್ಳುವಂತಿಲ್ಲ. ಯಾಕಂದ್ರೆ ಪುತ್ರಿಗೆ ಸಚಿವ ಸ್ಥಾನ ಸಿಗಲಿದೆ. ಮುಂದೆ ಅವರ ಅಳಿಯನಿಗೂ ಕೋಲಾರ ಎಂಪಿ ಟಿಕೆಟ್ ಫಿಕ್ಸ್ ಆಗಲಿದೆ. ಒಟ್ನಲ್ಲಿ ಸಂಪುಟ ಪುನಾರಚನೆಗೆ ಸರ್ಕಸ್ ಮತ್ತೆ ಜೀವ ಬಂದಿದೆ. ಹೈಕಮಾಂಡ್ ಒಪ್ಪಿದೆ ಆದ್ರೆ ಸಂಕ್ರಾಂತಿ ಬಳಿಕ ಸಂಪುಟ ಪುನಾರಚನೆ ಬಹುತೇಕ ನೆಕ್ಕಿಯಾಗಿದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.